ಇವರೆಲ್ಲ ನೋಡಿ ಒಂದೇ ಒಂದು ಸಣ್ಣ ಕ್ಲೂವನ್ನು ನೀಡಿದೆ ಹಾಡ್ ಹಗಲೇ 7,11,00,000 ರೂಪಾಯಿ ದರೋಡೆ ಮಾಡ್ತಾರೆ ಅಂತಂದ್ರೆ ಎಷ್ಟು ದಿನಗಳಿಂದ ಈ ಪ್ಲಾನ್ ಅನ್ನ ಮಾಡಿದ್ರು. ಒಂದು ರೀತಿ ಇದು ಪೊಲೀಸರಿಗೆ ಸವಾಲಾಗ್ಬಿಟ್ಟಿದೆ ಈ ದರೋಡೆ ಪ್ರಕರಣ. CMS ಸಂಸ್ಥೆ ಸಿಬ್ಬಂದಿಯ ಮೇಲೂ ಕೂಡ ಸಹಜವಾಗಿ ಅನುಮಾನ ಮೂಡುತ್ತೆ. ಯಾಕಂದ್ರೆ ಇಷ್ಟು ಈಸಿಯಾಗಿ ಕೋಟಿ ಕೋಟಿ ದುಡ್ಡನ್ನ ಹಾಡ್ ಹಗಲೇ ಹೊಡೆಯೋದಕ್ಕೆ ಸಾಧ್ಯನಾ? ಮಧ್ಯಾಹ್ನ 12:21ಕ್ಕೆ HDFC ಬ್ಯಾಂಕ್ನಿಂದ ಹಣ ಸಂಗ್ರಹ ಮಾಡಿದ್ರು. ಗೋವಿಂದರಾಜಪುರ ಶಾಖೆಗೆ ಹಣ ತಲುಪಿಸಬೇಕಾಗಿತ್ತು. ಮಧ್ಯಾಹ್ನ 12:35 ಸುಮಾರಿಗೆ 7-8 ಜನರಿಂದ ಈ ದರೋಡೆ ಕೃತ್ಯ ನಡೆಯಿತು. ಜಸ್ಟ್ 7 ನಿಮಿಷ, 7 ನಿಮಿಷದಲ್ಲಿ 7,11,00,000 ರಾಬರಿ. ಮಧ್ಯಾಹ್ನ 1:16 CMS ಕಸ್ಟೋಡಿಯನ್ಗೆ ಕರೆ ಮಾಡ್ತಾರೆ. 35 ನಿಮಿಷ ತಡವಾಗಿ ಕರೆ ಮಾಡ್ತಾರೆ ಇದೇ CMS ಸಿಬ್ಬಂದಿಯವರು. ಘಟನೆ ಆಗಿ 35 ನಿಮಿಷ ಲೇಟ್ ಆಗಿ ಯಾಕೆ ಕರೆ ಮಾಡಿದ್ರು? ಅವಾಗಲೇ ತಿಳಿಸ್ಬೇಕಾಗಿತ್ತು ಈ ವಿಚಾರವನ್ನ. ಆದರೆ ಅವ್ರು ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ವಾ ಅಥವಾ ಫೋನ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ವಾ? ವಾಹನ ಭದ್ರತೆಗೆ ಗನ್ ಬಳಸಲಿಲ್ಲ ಇಬ್ಬರು ಗನ್ಮ್ಯಾನ್ಗಳು. ಕೈಯಲ್ಲಿ ಗನ್ ಇರುತ್ತೆ, ಪ್ರತಿರೋಧ ಒಡ್ಲಿಲ್ಲ. CMS ವಾಹನದಲ್ಲಿದ್ದ CCTV DVR ಕೂಡ ನಾಪತ್ತೆ. ಹೆಂಗೆ ಇದು? ಅನುಮಾನ ಮೂಡಲ್ವಾ? CMS ವಾಹನದ ಕೀ ತೆಗೆದುಕೊಂಡು ರಾಬರ್ಸ್ ಪರಾರಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದಲೇ ರಾಬರಿಗೆ ಸ್ಕೆಚ್ ಹಾಕಿದ್ರ ನೋಡಿ. ಇಲ್ಲಿ ಪರಪ್ಪನ ಅಗ್ರಹಾರದ ಲಿಂಕ್ ಕೂಡ ಬರ್ತಾ ಇದೆ. ಜೈಲಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. 50ಕ್ಕೂ ಹೆಚ್ಚು ಪೊಲೀಸರಿಂದ ನಿರಂತರವಾಗಿ ಶೋಧ ನಡೀತಾ ಇದೆ. ಎಲ್ಲಿ ಹೋದ್ರು, ಏನ್ ಮಾಡ್ತಾ ಇದ್ದಾರೆ? ಆ 7 ಕೋಟಿ ರೂಪಾಯಿಯಲ್ಲಿ ಬೆಂಗಳೂರಿನಲ್ಲಿ ಹಾಡ್ ಹಗಲೇ 7 ಕೋಟಿ ರೂಪಾಯಿ ಹೊಡಿತಾರೆ ಅಂತಂದ್ರೆ ಇದು ಹೆಂಗ್ ಸಾಧ್ಯ? ಎಲ್ಲ ಶಾಮೀಲಾಗಿ ಪೂರ್ವ ನಿಯೋಜಿತವಾಗಿ ಇದನ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಪೊಲೀಸರಂತೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶೀಘ್ರಾತಿ ಶೀಘ್ರ ಈ ದರೋಡೆಕೋರರನ್ನ ಮಟ್ಟ ಹಾಕ್ತಾರೆ ಅನ್ನೋಂಥ ವಿಶ್ವಾಸವೂ ನಮಗಿದೆ. ನೋಡೋಣ ಏನಾಗುತ್ತೆ ಅಂತ. ಇವರೆಲ್ಲ ನೋಡಿ ಒಂದೇ ಒಂದು ಸಣ್ಣ ಕ್ಲೂವನ್ನ ನೀಡಿದೆ ಹಾಡ್ ಹಗಲೇ 7,11,00,000 ರೂಪಾಯಿ ದರೋಡೆ ಮಾಡ್ತಾರೆ ಅಂತಂದ್ರೆ ಎಷ್ಟು ದಿನಗಳಿಂದ ಈ ಪ್ಲಾನ್ ಅನ್ನ ಮಾಡಿದ್ರು. ಒಂದು ರೀತಿ ಇದು ಪೊಲೀಸರಿಗೆ ಸವಾಲಾಗ್ಬಿಟ್ಟಿದೆ ಈ ದರೋಡೆ ಪ್ರಕರಣ. CMS ಸಂಸ್ಥೆ ಸಿಬ್ಬಂದಿಯ ಮೇಲೂ ಕೂಡ ಸಹಜವಾಗಿ ಅನುಮಾನ ಮೂಡುತ್ತೆ. ಯಾಕಂದ್ರೆ ಇಷ್ಟು ಈಸಿಯಾಗಿ ಕೋಟಿ ಕೋಟಿ ದುಡ್ಡನ್ನ ಹಾಡ್ ಹಗಲೇ ಹೊಡೆಯೋದಕ್ಕೆ ಸಾಧ್ಯನಾ? ಮಧ್ಯಾಹ್ನ 12:21ಕ್ಕೆ HDFC ಬ್ಯಾಂಕ್ನಿಂದ ಹಣ ಸಂಗ್ರಹ ಮಾಡಿದ್ರು. ಗೋವಿಂದರಾಜಪುರ ಶಾಖೆಗೆ ಹಣ ತಲುಪಿಸಬೇಕಾಗಿತ್ತು. ಮಧ್ಯಾಹ್ನ 12:35 ಸುಮಾರಿಗೆ 7-8 ಜನರಿಂದ ಈ ದರೋಡೆ ಕೃತ್ಯ ನಡೆಯಿತು. ಜಸ್ಟ್ 7 ನಿಮಿಷ, 7 ನಿಮಿಷದಲ್ಲಿ 7,11,00,000 ರಾಬರಿ. ಮಧ್ಯಾಹ್ನ 1:16 CMS ಕಸ್ಟೋಡಿಯನ್ಗೆ ಕರೆ ಮಾಡ್ತಾರೆ. 35 ನಿಮಿಷ ತಡವಾಗಿ ಕರೆ ಮಾಡ್ತಾರೆ ಇದೇ CMS ಸಿಬ್ಬಂದಿಯವರು. ಘಟನೆ ಆಗಿ 35 ನಿಮಿಷ ಲೇಟ್ ಆಗಿ ಯಾಕೆ ಕರೆ ಮಾಡಿದ್ರು? ಅವಾಗಲೇ ತಿಳಿಸ್ಬೇಕಾಗಿತ್ತು ಈ ವಿಚಾರವನ್ನ. ಆದರೆ ಅವ್ರು ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ವಾ ಅಥವಾ ಫೋನ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ವಾ? ವಾಹನ ಭದ್ರತೆಗೆ ಗನ್ ಬಳಸಲಿಲ್ಲ ಇಬ್ಬರು ಗನ್ಮ್ಯಾನ್ಗಳು. ಕೈಯಲ್ಲಿ ಗನ್ ಇರುತ್ತೆ, ಪ್ರತಿರೋಧ ಒಡ್ಲಿಲ್ಲ. CMS ವಾಹನದಲ್ಲಿದ್ದ CCTV DVR ಕೂಡ ನಾಪತ್ತೆ. ಹೆಂಗೆ ಇದು? ಅನುಮಾನ ಮೂಡಲ್ವಾ? CMS ವಾಹನದ ಕೀ ತೆಗೆದುಕೊಂಡು ರಾಬರ್ಸ್ ಪರಾರಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದಲೇ ರಾಬರಿಗೆ ಸ್ಕೆಚ್ ಹಾಕಿದ್ರ ನೋಡಿ. ಇಲ್ಲಿ ಪರಪ್ಪನ ಅಗ್ರಹಾರದ ಲಿಂಕ್ ಕೂಡ ಬರ್ತಾ ಇದೆ. ಜೈಲಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. 50ಕ್ಕೂ ಹೆಚ್ಚು ಪೊಲೀಸರಿಂದ ನಿರಂತರವಾಗಿ ಶೋಧ ನಡೀತಾ ಇದೆ. ಎಲ್ಲಿ ಹೋದ್ರು, ಏನ್ ಮಾಡ್ತಾ ಇದ್ದಾರೆ? ಆ 7 ಕೋಟಿ ರೂಪಾಯಿಯಲ್ಲಿ ಬೆಂಗಳೂರಿನಲ್ಲಿ ಹಾಡ್ ಹಗಲೇ 7 ಕೋಟಿ ರೂಪಾಯಿ ಹೊಡಿತಾರೆ ಅಂತಂದ್ರೆ ಇದು ಹೆಂಗ್ ಸಾಧ್ಯ? ಎಲ್ಲ ಶಾಮೀಲಾಗಿ ಪೂರ್ವ ನಿಯೋಜಿತವಾಗಿ ಇದನ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಪೊಲೀಸರಂತೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶೀಘ್ರಾತಿ ಶೀಘ್ರ ಈ ದರೋಡೆಕೋರರನ್ನ ಮಟ್ಟ ಹಾಕ್ತಾರೆ ಅನ್ನೋಂಥ ವಿಶ್ವಾಸವೂ ನಮಗಿದೆ. ನೋಡೋಣ ಏನಾಗುತ್ತೆ ಅಂತ. ಇವರೆಲ್ಲ ನೋಡಿ ಒಂದೇ ಒಂದು ಸಣ್ಣ ಕ್ಲೂವನ್ನ ನೀಡಿದೆ ಹಾಡ್ ಹಗಲೇ 7,11,00,000 ರೂಪಾಯಿ ದರೋಡೆ ಮಾಡ್ತಾರೆ ಅಂತಂದ್ರೆ ಎಷ್ಟು ದಿನಗಳಿಂದ ಈ ಪ್ಲಾನ್ ಅನ್ನ ಮಾಡಿದ್ರು. ಒಂದು ರೀತಿ ಇದು ಪೊಲೀಸರಿಗೆ ಸವಾಲಾಗ್ಬಿಟ್ಟಿದೆ ಈ ದರೋಡೆ ಪ್ರಕರಣ. CMS ಸಂಸ್ಥೆ ಸಿಬ್ಬಂದಿಯ ಮೇಲೂ ಕೂಡ ಸಹಜವಾಗಿ ಅನುಮಾನ ಮೂಡುತ್ತೆ. ಯಾಕಂದ್ರೆ ಇಷ್ಟು ಈಸಿಯಾಗಿ ಕೋಟಿ ಕೋಟಿ ದುಡ್ಡನ್ನ ಹಾಡ್ ಹಗಲೇ ಹೊಡೆಯೋದಕ್ಕೆ ಸಾಧ್ಯನಾ? ಮಧ್ಯಾಹ್ನ 12:21ಕ್ಕೆ HDFC ಬ್ಯಾಂಕ್ನಿಂದ ಹಣ ಸಂಗ್ರಹ ಮಾಡಿದ್ರು. ಗೋವಿಂದರಾಜಪುರ ಶಾಖೆಗೆ ಹಣ ತಲುಪಿಸಬೇಕಾಗಿತ್ತು.
ಮಧ್ಯಾಹ್ನ 12:35 ಸುಮಾರಿಗೆ 7-8 ಜನರಿಂದ ಈ ದರೋಡೆ ಕೃತ್ಯ ನಡೀತು. ಜಸ್ಟ್ 7 ನಿಮಿಷ. 7 ನಿಮಿಷದಲ್ಲಿ 7,11,00,000 ರಾಬರಿ. ಮಧ್ಯಾಹ್ನ 1:16 CMS ಕಸ್ಟೋಡಿಯನ್ಗೆ ಕರೆ ಮಾಡ್ತಾರೆ. 35 ನಿಮಿಷ ತಡವಾಗಿ ಕರೆ ಮಾಡ್ತಾರೆ ಇದೇ CMS ಸಿಬ್ಬಂದಿಯವರು. ಘಟನೆ ಆಗಿ 35 ನಿಮಿಷ ಲೇಟ್ ಆಗಿ ಯಾಕೆ ಕರೆ ಮಾಡಿದ್ರು? ಅವಾಗಲೇ ತಿಳಿಸ್ಬೇಕಾಗಿತ್ತು ಈ ವಿಚಾರವನ್ನ. ಆದರೆ ಅವ್ರು ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ವಾ ಅಥವಾ ಫೋನ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ವಾ? ವಾಹನ ಭದ್ರತೆಗೆ ಗನ್ ಬಳಸಲಿಲ್ಲ ಇಬ್ಬರು ಗನ್ಮ್ಯಾನ್ಗಳು. ಕೈಯಲ್ಲಿ ಗನ್ ಇರುತ್ತೆ, ಪ್ರತಿರೋಧ ಒಡ್ಲಿಲ್ಲ. CMS ವಾಹನದಲ್ಲಿದ್ದ CCTV DVR ಕೂಡ ನಾಪತ್ತೆ. ಹೆಂಗೆ ಇದು? ಅನುಮಾನ ಮೂಡಲ್ವಾ? CMS ವಾಹನದ ಕೀ ತೆಗೆದುಕೊಂಡು ರಾಬರ್ಸ್ ಪರಾರಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದಲೇ ರಾಬರಿಗೆ ಸ್ಕೆಚ್ ಹಾಕಿದ್ರ ನೋಡಿ. ಇಲ್ಲಿ ಪರಪ್ಪನ ಅಗ್ರಹಾರದ ಲಿಂಕ್ ಕೂಡ ಬರ್ತಾ ಇದೆ. ಜೈಲಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. 50ಕ್ಕೂ ಹೆಚ್ಚು ಪೊಲೀಸರಿಂದ ನಿರಂತರವಾಗಿ ಶೋಧ ನಡೀತಾ ಇದೆ. ಎಲ್ಲಿ ಹೋದ್ರು, ಏನ್ ಮಾಡ್ತಾ ಇದ್ದಾರೆ? ಆ 7 ಕೋಟಿ ರೂಪಾಯಿಯಲ್ಲಿ ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ರೂಪಾಯಿ ಹೊಡಿತಾರೆ ಅಂತಂದ್ರೆ ಇದು ಹೆಂಗ್ ಸಾಧ್ಯ? ಎಲ್ಲ ಶಾಮೀಲಾಗಿ ಪೂರ್ವ ನಿಯೋಜಿತವಾಗಿ ಇದನ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಪೊಲೀಸರಂತೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶೀಘ್ರಾತಿ ಶೀಘ್ರ ಈ ದರೋಡೆಕೋರರನ್ನ ಮಟ್ಟ ಹಾಕ್ತಾರೆ ಅನ್ನೋ ವಿಶ್ವಾಸವೂ ನಮಗಿದೆ. ನೋಡೋಣ ಏನಾಗುತ್ತೆ ಅಂತ. ಇವರೆಲ್ಲ ನೋಡಿ, ಒಂದೇ ಒಂದು ಸಣ್ಣ ಕ್ಲೂ ಅನ್ನ ನೀಡದೆ ಹಾಡ ಹಗಲೇ 7,11,00,000 ರೂಪಾಯಿ ದರೋಡೆ ಮಾಡ್ತಾರೆ ಅಂತಂದ್ರೆ ಎಷ್ಟು ದಿನಗಳಿಂದ ಈ ಪ್ಲಾನ್ ಅನ್ನ ಮಾಡಿದ್ರು? ಒಂದು ರೀತಿ ಇದು ಪೊಲೀಸರಿಗೆ ಸವಾಲಾಗ್ಬಿಟ್ಟಿದೆ ಈ ದರೋಡೆ ಪ್ರಕರಣ. CMS ಸಂಸ್ಥೆ ಸಿಬ್ಬಂದಿಯ ಮೇಲೂ ಕೂಡ ಸಹಜವಾಗಿ ಅನುಮಾನ ಮೂಡುತ್ತೆ. ಯಾಕಂದ್ರೆ ಇಷ್ಟು ಈಸಿಯಾಗಿ ಕೋಟಿ ದುಡ್ಡನ್ನ ಹಾಡಗಲೇ ಹೊಡೆಯೋದಕ್ಕೆ ಸಾಧ್ಯನಾ? ಮಧ್ಯಾಹ್ನ 12:21 HDFC ಬ್ಯಾಂಕ್ನಿಂದ ಹಣ ಸಂಗ್ರಹ ಮಾಡಿದ್ರು. ಗೋವಿಂದರಾಜಪುರ ಶಾಖೆಗೆ ಹಣ ತಲುಪಿಸಬೇಕಾಗಿತ್ತು. ಮಧ್ಯಾಹ್ನ 12:35 ಸುಮಾರಿಗೆ 7-8 ಜನರಿಂದ ಈ ದರೋಡೆ ಕೃತ್ಯ ನಡೀತು. ಜಸ್ಟ್ 7 ನಿಮಿಷ. 7 ನಿಮಿಷದಲ್ಲಿ 7,11,00,000 ರಾಬರಿ. ಮಧ್ಯಾಹ್ನ 1:16 CMS ಕಸ್ಟೋಡಿಯನ್ಗೆ ಕರೆ ಮಾಡ್ತಾರೆ. 35 ನಿಮಿಷ ತಡವಾಗಿ ಕರೆ ಮಾಡ್ತಾರೆ ಇದೇ CMS ಸಿಬ್ಬಂದಿಯವರು. ಘಟನೆ ಆಗಿ 35 ನಿಮಿಷ ಲೇಟ್ ಆಗಿ ಯಾಕೆ ಕರೆ ಮಾಡಿದ್ರು? ಅವಾಗಲೇ ತಿಳಿಸ್ಬೇಕಾಗಿತ್ತು ಈ ವಿಚಾರವನ್ನ. ಆದರೆ ಅವ್ರು ಯಾರು ಕೂಡ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ವಾ ಅಥವಾ ಫೋನ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಅವ್ರು ಇರಲಿಲ್ವಾ? ವಾಹನ ಭದ್ರತೆಗೆ ಗನ್ ಬಳಸಲಿಲ್ಲ ಇಬ್ಬರು ಗನ್ಮ್ಯಾನ್ಗಳು. ಕೈಯಲ್ಲಿ ಗನ್ ಇರುತ್ತೆ, ಪ್ರತಿರೋಧ ಒಡ್ಲಿಲ್ಲ. CMS ವಾಹನದಲ್ಲಿದ್ದ CCTV DVR ಕೂಡ ನಾಪತ್ತೆ. ಹೆಂಗೆ ಇದು? ಅನುಮಾನ ಮೂಡಲ್ವಾ? CMS ವಾಹನದ ಕೀ ತೆಗೆದುಕೊಂಡು ರಾಬರ್ಸ್ ಪರಾರಿಯಾಗಿದ್ದಾರೆ. ಪರಪ್ಪನ ಅಗ್ರಹಾರದಿಂದಲೇ ರಾಬರಿಗೆ ಸ್ಕೆಚ್ ಹಾಕಿದ್ರ ನೋಡಿ. ಇಲ್ಲಿ ಪರಪ್ಪನ ಅಗ್ರಹಾರದ ಲಿಂಕ್ ಕೂಡ ಬರ್ತಾ ಇದೆ. ಜೈಲಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಪೊಲೀಸ್ ಅಧಿಕಾರಿಗಳು. 50ಕ್ಕೂ ಹೆಚ್ಚು ಪೊಲೀಸರಿಂದ ನಿರಂತರವಾಗಿ ಶೋಧ ನಡೀತಾ ಇದೆ. ಎಲ್ಲಿ ಹೋದ್ರು, ಏನ್ ಮಾಡ್ತಾ ಇದ್ದಾರೆ? ಆ 7 ಕೋಟಿ ರೂಪಾಯಿಯಲ್ಲಿ ಬೆಂಗಳೂರಿನಲ್ಲಿ ಹಾಡ ಹಗಲೇ 7 ಕೋಟಿ ರೂಪಾಯಿ ಹೊಡಿತಾರೆ ಅಂತಂದ್ರೆ ಇದು ಹೆಂಗ್ ಸಾಧ್ಯ? ಎಲ್ಲ ಶಾಮೀಲಾಗಿ ಪೂರ್ವ ನಿಯೋಜಿತವಾಗಿ ಇದನ್ನ ಮಾಡಿದ್ರ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಪೊಲೀಸರಂತೂ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶೀಘ್ರಾತಿ ಶೀಘ್ರ ಈ ದರೋಡೆಕೋರರನ್ನ ಮಟ್ಟ ಹಾಕ್ತಾರೆ ಅನ್ನೋ ವಿಶ್ವಾಸವೂ ನಮಗಿದೆ. ನೋಡೋಣ ಏನಾಗುತ್ತೆ ಅಂತ.